ನಮಸ್ಕಾರ ಸ್ನೇಹಿತರೆ. ಪ್ರತಿ ತಿಂಗಳು ಶುಕ್ಲ ಪಕ್ಷದಲ್ಲಿ ಬರುವ ಚೌತಿಯಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಕೊಳ್ತೀವಿ. 2025 ವಿಶ್ವಾವಸು ನಾಮ ಸಂವತ್ಸರದ ಮೇ ತಿಂಗಳ ಅಂದರೆ ವೈಶಾಖ ಮಾಸದ ಸಂಕಷ್ಟಹರ ಚತುರ್ಥಿ ತಿಥಿ ಯಾವತ್ತಪ್ಪ ಅಂದರೆ 15ನೇ ತಾರೀಕು ಗುರುವಾರ ರಾತ್ರಿ, ಅಂದರೆ ಬೆಳಕಾದರೆ 16ನೇ ತಾರೀಕು ಶುಕ್ರವಾರ 1:36 ಆರಂಭವಾಗಿ 16ನೇ ತಾರೀಕು ರಾತ್ರಿ ಅಂದರೆ ಬೆಳಕಾದರೆ 17ನೇ ತಾರೀಕು ವಾರ ಆಗುತ್ತೆ. ರಾತ್ರಿ 2:31 ಇರುತ್ತೆ. ಅಗ್ರ ಪೂಜೆಗೆ ಅಧಿಪತಿ ವಿನಾಯಕ. ಏನೇ ಸಂಕಷ್ಟಗಳಿದ್ದರೂ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಇದ್ದು ಅಷ್ಟೋತ್ತರಗಳನ್ನು ಹೇಳಿಕೊಂಡು ವಿನಾಯಕನನ್ನು ಪೂಜಿಸಿ ಪ್ರಾರ್ಥಿಸಿ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಬಂದು ರಾತ್ರಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದರೆ ನಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಈ ಸಂಕಷ್ಟಹರ ಚತುರ್ಥಿಯನ್ನು 3 ವಾರ 5 ವಾರ 7 ವಾರ 21 ವಾರ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ ಸ್ನೇಹಿತರೆ. ಒಂದು ವಿಷಯ ಏನಪ್ಪ ಅಂದರೆ ವಿನಾಯಕನ ಪೂಜೆ ನೀವು ಎಷ್ಟು ಭಕ್ತಿಯಿಂದ ಮಾಡಿದರೂ ಚಂದ್ರೋದಯ ಸಮಯಕ್ಕೆ ಚಂದ್ರನಿಗೆ ಅರ್ಘ್ಯವನ್ನು ನೀಡಿದ್ರೇ ನಮ್ಮ ಸಂಕಷ್ಟಹರ ಚತುರ್ಥಿ ಪೂಜೆ ಪೂರ್ತಿಯಾಗುತ್ತೆ ಸ್ನೇಹಿತರೆ, ನೆನಪಿಡಿ. ಹೊಸದಾಗಿ ಸಂಕಷ್ಟಹರ ಚತುರ್ಥಿಯನ್ನು ಶುರು ಮಾಡೋ ಅಂಥವ್ರಿಗೆ ಈ ವೈಶಾಖ ಮಾಸ ಬಹಳ ಒಳ್ಳೆಯದಾಗಿದೆ. ಯಾರಾದರೂ ಹೊಸದಾಗಿ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಶುರು ಮಾಡ್ಕೋಬೋದು. ಪ್ರತಿ ಸಂಕಷ್ಟಹರ ಚತುರ್ಥಿಗೂ ಮಹಾಗಣಪತಿಗೆ ಒಂದು ಹೆಸರು ಮತ್ತು ಪೀಠಕ್ಕೆ ಒಂದು ಹೆಸರು ಇರುತ್ತೆ. ಈ ಮಾಸದಲ್ಲಿ ವೈಶಾಖ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯ ಹೆಸರು ಚನಕ್ರ ರಾಜ ಏಕದಂತ ಮಹಾಗಣಪತಿ ಚತುರ್ಥಿ. ಈ ಪೀಠದ ಹೆಸರು ಶ್ರೀಚಕ್ರ ಪೀಠ ಅಂತ.